ಭಾರತೀಯ ಖ್ಯಾತ ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇದೀಗ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಪ್ರಕರಣ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಕೇಂದ್ರ ಸರ್ಕಾರ ಎಂಟ್ರಿ ಕೊಡುತ್ತಾ ಅನ್ನುವ ಪ್ರಶ್ನೆ. ನ್ಯಾಯಾಂಗ ತನಿಖೆಯನ್ನು ಆಗ್ರಹಿಸಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರದಿಂದಲೂ ಆತ್ಮಹತ್ಯೆ ಅಲ್ಲ ಇದು ಅನ್ನೋದು ಡೌಟು. ರಾಯ್ ಆತ್ಮಹತ್ಯೆಗೆ ಐಟಿ ಅಧಿಕಾರಿಗಳ ಕಿರುಕುಳವೇ ಕಾರಣನಾ? ಉದ್ಯಮಿ ರಾಯ್ ಸಾವಿನ ಸುತ್ತ ಅನುಮಾನದ ಹುತ್ತ ಆವರಿಸಿಕೊಂಡಿದೆ. ರಾಯ್ ಕೊಲೆಯಾಗಿದ್ದಾರೆ ಅಂತ ನಾಯಕರು ಹೇಳ್ತಿದ್ದಾರೆ. ಈಗಾಗಲೇ ಸಿಜೆ ರಾಯ್ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಐಟಿ ಅಧಿಕಾರಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೆಲ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಎಸ್ಐಟಿ ರಚನೆಯಾಗಿದೆ. ಜೊತೆಗೆ ಮೂರು ಹಂತದಲ್ಲಿ ಆಯಾಮಗಳಲ್ಲಿ ಪ್ರಶ್ನೆ ಆಗ್ತಾ ಇರೋದು ಅಥವಾ ಅವರು ಆಂಗಲ್ಗಳನ್ನ ತನಿಖೆಗೆ ಒಳಪಡಿಸಿರೋದು. ಮೊದಲನೇದಾಗಿ ಸಿಜೆ ರಾಯ್ ಕೌಟುಂಬಿಕ ಸಮಸ್ಯೆಯನ್ನ ಏನಾದರೂ ಎದುರಿಸ್ತಾ ಇದ್ರಾ, ಮಾನಸಿಕವಾಗಿ ಅಸ್ವಸ್ಥರಾಗಿದ್ರಾ, ಡಿಪ್ರೆಷನ್ ಒಳಗಾಗಿದ್ರ ಅಂತ ಯಾಕೆ ಈ ಮಾತು ಅಂತ ಹೇಳಿದ್ರೆ, ಅನೋಮಿಯಾ ಅನ್ನುವಂತ ಒಂದು ಸಿನಿಮಾಗೆ ನಿರ್ಮಾಣ ಮಾಡ್ತಾ ಇದ್ರು. ಈ ಸಿನಿಮಾದ ಟ್ಯಾಗ್ಲೈನ್ ಕೂಡ ಡೆತ್ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಮಾಡ್ತಾ ಇರೋದು. ಸಂಬಂಧಪಟ್ಟಂತೆ ಮನೋವೈದ್ಯರ ಹತ್ರ ಕೂಡ ಮೀಟ್ ಮಾಡಿದ್ರಂತೆ. ಹಾಗಾಗಿ ಆರೋಗ್ಯ ಸರಿಯಾಗಿತ್ತಾ ಅನ್ನೋದು ಒಂದಾದ್ರೆ, ಐಟಿ ಅಧಿಕಾರಿಗಳೇ ಕಾರಣನ? ಯಾಕಂತ ಹೇಳಿದ್ರೆ ಅವರು ಗನ್ನನ್ನ ಲೋಡ್ ಮಾಡ್ಕೊಂಡು ಶೂಟ್ಔಟ್ ಮಾಡ್ಕೊಂಡ್ರೆ ಸೌಂಡ್ ಬಂದಿರ್ಲಿಲ್ವಾ, ಅಥವಾ ವಾಶ್ರೂಮ್ಗೆ ಹೋಗ್ತೀನಿ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಯಾವ್ದಾದ್ರು ಆಯುಧನ ತೆಗೆದುಕೊಂಡು ಹೋಗೋದಕ್ಕೆ ಬಿಡ್ತಾರ, ಅಥವಾ ಯಾರು ಫಾಲೋ ಅಪ್ ಮಾಡಿರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಎದುರಾಗತ್ತೆ. ಜೊತೆಗೆ ಅವರ ಕಚೇರಿಯಲ್ಲಿ ಸಿಕ್ಕಂತಹ ಡೈರಿಗಳು ಕೂಡ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಡೈರಿಯಲ್ಲಿರುವಂತಹ ನಟಿಯರ ಹೆಸರು, ಮಾಡೆಲ್ಗಳ ಹೆಸರು, ರಾಜಕಾರಣಿಗಳ ಹೆಸರುಗಳು ಕೂಡ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಕಾನ್ಫಿಡೆಂಟ್ ಗ್ರೂಪ್ನ ಮೂಲಕ ಮನೆಯನ್ನ ಕೊಂಡ್ಕೊಳ್ಬೇಕು ಅನ್ನುವಂತ ಆಸೆ ಇರುತ್ತಲ್ಲ, ಸೊ ಆ ಬಿಸ್ನೆಸ್ ಸ್ವಲ್ಪ ಲೋ ಇತ್ತು. ಹಾಗಾಗಿ ಬಂಡವಾಳ ಹಾಕಿದಂತ ಪೊಲಿಟಿಷಿಯನ್ಸ್ ಏನಾದ್ರೂ ಹಣವನ್ನ ವಾಪಸ್ ಕೊಡಿ ಅಂತ ದುಂಬಾಲು ಬಿದ್ದಿದ್ರ. ಹಲವಾರು ಆಯಾಮಗಳ ಮೂಲಕ ಈಗ ತನಿಖೆ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಇವರು ಮೂಲತಃ ಕೇರಳದವರಾಗಿರೋದ್ರಿಂದ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ರಾಜ್ಯದ ಉದ್ಯಮಿ ಆಗಿರುವಂತ ಸಿಜೆ ರಾಯ್ ಅವರು ಸುಸೈಡ್ ಮಾಡ್ಕೊಂಡಿರೋದಕ್ಕೆ ನಮ್ಮ ಯುವಕರು ಹಾಗೆ ಉದ್ಯಮಿಗಳು ಭಯ ಬೀಳ್ತಿದ್ದಾರೆ ಅನ್ನೋದಾಗಿ ಪತ್ರವನ್ನ ಬರೆದಿದ್ದಾರೆ. ಸಂಬಂಧಪಟ್ಟಂತೆ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಕೆಲ ನಾಯಕರು ಇದು ಆತ್ಮಹತ್ಯೆ ಅಲ್ಲ, ಕೊಲೆಯ ಶಂಕೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಏನಾದ್ರೂ ಎಂಟ್ರಿ ಕೊಡುತ್ತಾ, ಎಂಟ್ರಿ ಕೊಡೋದ್ರ ಮೂಲಕ ನ್ಯಾಯಾಂಗ ತನಿಖೆಯನ್ನು ಒಂದು ಕಡೆ ಕೇರಳ ಸಿಎಂ ಬರ್ದಿರೋದ್ರಿಂದ ಇದು ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತ್ವರಿತ ರೀತಿಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲಾ ಡೌಟ್ಗಳನ್ನ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಹಾಗಾಗಿ ರಾಯ್ ನಿಜಕ್ಕೂ ಕೊಲೆಯಾಗಿರೋದಾ, ಆತ್ಮಹತ್ಯೆಗೆ ಶರಣಾಗಿರೋದಾ, ಎಲ್ಲ ಆಯಾಮದ ಮೂಲಕ ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ.